ಓಂ ಸಾಯಿರಾಮ್ ಓಂ ಸಾಯಿನಾಥಾಯ ನಮಃ. ಎಲ್ಲರಿಗೂ ನಮಸ್ಕಾರ. ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಬನ್ನಿ, ಈ ದಿನ ಬಾಬಾರವರು ಏನನ್ನ ಸಂದೇಶ ಕಳುಹಿಸಿದ್ದಾರೆ ಎಂದು ನೋಡೋಣ. ಕೆಲವೊಮ್ಮೆ ಮನಸ್ಸಿನಲ್ಲಿ ಹಠಾತ್ತನೆ ಒಂದು ವಿಚಿತ್ರವಾದ ಶಾಂತಿ ಆವರಿಸಿಕೊಳ್ಳುತ್ತದೆ ಅಲ್ಲವಾ? ಯಾವುದೋ ದೊಡ್ಡ ಹೊರೆ ಹಗುರವಾದಂತೆ ಭಾಸವಾಗುತ್ತದೆ. ಅಥವಾ ಕೆಲವೊಮ್ಮೆ ಸುಮ್ಮನೆ ನಡೆದಾಡುವಾಗ ಹಠಾತ್ತನೆ ನಿಮ್ಮ ಕಿವಿಯಲ್ಲಿ ಸಾಯಿಯ ಯಾವುದೋ ಒಂದು ಭಜನೆ ಕೇಳಿಸುತ್ತದೆ. ಬಹಳಷ್ಟು ಜನರು ಇದನ್ನ ಕೇವಲ ಕಾಕತಾಳೀಯ ಎಂದುಕೊಳ್ಳುತ್ತಾರೆ. ಆದರೆ ಬಾಬಾ ಭಕ್ತರಿಗೆ ಗೊತ್ತು, ಸಾಯಿ ಬಾಬಾ ನಮ್ಮ ಮನೆಗೆ ಬರುವ ಮುನ್ನವೇ ಅವರು ತಮ್ಮ ಇರುವಿಕೆಯ ಮುನ್ಸೂಚನೆಯನ್ನ ನಮಗೆ ಮೊದಲೇ ನೀಡಿಬಿಡುತ್ತಾರೆ. ಇವತ್ತಿನ ಈ ವಿಡಿಯೋ ಆ ಜನರಿಗಾಗಿ, ಯಾರ ಮನಸ್ಸು ಈ ಕ್ಷಣದಲ್ಲಿ ಒಂದು ರೀತಿಯ ಚಡಪಡಿಕೆಯಲ್ಲಿದೆಯೋ ಅವರಿಗಾಗಿ. ಒಂದು ವೇಳೆ ನೀವು ಕೂಡ ಕಳೆದ ಕೆಲವು ದಿನಗಳಿಂದ ಒಂಟಿತನ ಅನುಭವಿಸುತ್ತಿದ್ದರೆ ದಯವಿಟ್ಟು ಇಲ್ಲಿಗೆ ನಿಲ್ಲಿ. ಬಾಬಾ ನಿಮ್ಮ ಹತ್ತಿರ ಏನೋ ಹೇಳಲು ಬಯಸುತ್ತಿದ್ದಾರೆ. ಇಂದು ನಾನು ನಿಮಗೆ ಆ 5 ರಹಸ್ಯ ಸಂಕೇತಗಳನ್ನು ಹೇಳಲಿದ್ದೇನೆ. ಯಾವ ಸಂಕೇತಗಳು ಬಾಬಾ ಸ್ವತಃ ನಿಮ್ಮ ಮನೆಗೆ, ನಿಮ್ಮ ಜೀವನಕ್ಕೆ ಕಾಲಿಡಲು ಸಿದ್ಧತೆ ನಡೆಸಿದ್ದಾರೆ ಎಂಬುದನ್ನು ಸಾಬೀತುಪಡಿಸುತ್ತವೆ. ನಿಮ್ಮ ಫೋನನ್ನು ಸ್ವಲ್ಪ ಹೊತ್ತು ಪಕ್ಕಕ್ಕೆ ಇಡಿ ಮತ್ತು ಈ ಸಂಕೇತಗಳನ್ನು ತುಂಬ ಗಮನವಿಟ್ಟು ಅರ್ಥ ಮಾಡಿಕೊಳ್ಳಿ. ಏಕೆಂದರೆ ಬಾಬಾ ಕೃಪೆ ಯಾವಾಗ ಯಾವ ರೂಪದಲ್ಲಿ ಬರುತ್ತದೆಯೋ ಯಾರೂ ಬಲ್ಲವರಲ್ಲ. ಬಾಬಾ ನೀಡುವ ಮೊದಲನೆಯ ಸಂಕೇತ ಎಂದರೆ ಹಠಾತ್ತನೆ ಆವರಿಸುವ ಶಾಂತಿ. ಗಮನಿಸಿ ನೋಡಿ, ಕಳೆದ ಕೆಲವು ದಿನಗಳಲ್ಲಿ ಹೊರಗಡೆ ಎಷ್ಟೇ ಗೊಂದಲಗಳಿದ್ದರೂ, ಕೆಲಸದ ಒತ್ತಡವಿದ್ದರೂ ಅಥವಾ ಕುಟುಂಬದಲ್ಲಿ ಜಗಳಗಳು ಇದ್ದರೂ ಸಹ ಇದ್ದಕ್ಕಿದ್ದಂತೆ ನಿಮ್ಮ ಮನಸ್ಸಿಗೆ ಒಂದು ರೀತಿಯ ನೆಮ್ಮದಿಯ ಅನುಭವವಾಗಿದೆ. ಅದನ್ನು ನೀವು ಮಾತುಗಳಲ್ಲಿ ವ್ಯಕ್ತಪಡಿಸಲು ಸಾಧ್ಯವಾಗುತ್ತಿಲ್ಲ. ಇದು ಯಾವುದೇ ಸಾಮಾನ್ಯ ವಿಷಯವಲ್ಲ. ಇದು ಬಾಬಾ ನಿಮ್ಮ ಅಂತರಾತ್ಮದ ಬಾಗಿಲನ್ನು ತಟ್ಟಿದ್ದಾರೆ ಎಂಬುದರ ಸಂಕೇತವಾಗಿದೆ. ಅವರು ನಿಮ್ಮ ಹತ್ತಿರ ಹೇಳುತ್ತಿದ್ದಾರೆ, ಮಗನೇ, ಪ್ರಪಂಚದ ಚಿಂತೆಯನ್ನು ಬಿಟ್ಟುಬಿಡು, ನಾನು ಬಂದು ಬಿಟ್ಟಿದ್ದೇನೆ. ಒಂದು ವೇಳೆ ನಿಮ್ಮ ಮನಸ್ಸು ಮೊದಲಿಗಿಂತ ಹೆಚ್ಚು ಶಾಂತವಾಗಿದೆ ಎಂದು ನಿಮಗನ್ನಿಸುತ್ತಿದ್ದರೆ ಬಾಬಾ ನಿಮ್ಮ ಮನೆಯ ಬಾಗಿಲಲ್ಲಿ ಬಂದು ನಿಂತಿದ್ದಾರೆ ಎಂದು ಅರ್ಥ ಮಾಡಿಕೊಳ್ಳಿ. ಎರಡನೆಯ ಸಂಕೇತ ತುಂಬ ವಿಶೇಷವಾದದ್ದು. ನೀವು ಮಾರ್ಕೆಟಿಗೆ ಹೋಗುತ್ತಿರುತ್ತೀರಾ, ರೇಡಿಯೋದಲ್ಲಿ ಅಥವಾ ಸಾಯಿಯ ಹೆಸರು ಎಲ್ಲಾದರೂ ನೀವು ಕೇಳುತ್ತೀರಾ, ಅಥವಾ ನೀವು ಯಾವುದಾದರೂ ಫೋಟೋದ ಮುಖಾಂತರ ನೋಡುತ್ತೀರಾ, ಅಥವಾ ಯಾರೋ ಒಬ್ಬ ಅಪರಿಚಿತ ವ್ಯಕ್ತಿಯ ಹತ್ತಿರ ಬಾಬಾರ ವಿಗ್ರಹ ಕಾಣಿಸುತ್ತದೆ. ಒಂದು ವೇಳೆ ಕಳೆದ ಕೆಲವು ದಿನಗಳಿಂದ ನಿಮ್ಮೊಂದಿಗೆ ಹೀಗೆ ಪದೇ ಪದೇ ಆಗುತ್ತಿದ್ದರೆ ಅದನ್ನು ನಿರ್ಲಕ್ಷಿಸಬೇಡಿ, ತಪ್ಪು ಮಾತ್ರ ಮಾಡಬೇಡಿ. ಇದು ನಿಮ್ಮನ್ನು ಎಚ್ಚರಿಸಲು ಬ್ರಹ್ಮಾಂಡ ಕೊಡುತ್ತಿರುವ ದಾರಿಯಾಗಿದೆ. ಬಾಬಾ ನಿಮ್ಮನ್ನು ಕರೆಯುತ್ತಿದ್ದಾರೆ. ಅವರು ನೀವು ಅವರ ಕಣ್ಣುಗಳಿಂದ ದೂರವಿಲ್ಲ ಎಂಬುದರ ಅರಿವು ಮೂಡಿಸುತ್ತಿದ್ದಾರೆ. ಈ ಸಂಕೇತ ಯಾವಾಗ ಸಿಗುತ್ತದೆ ಎಂದರೆ ಬಾಬಾ ನಿಮ್ಮ ಜೀವನದ ಶೂನ್ಯತೆಯನ್ನು ತುಂಬಲು ಸಿದ್ಧತೆ ನಡೆಸುತ್ತಿರುವಾಗ ಇದು ಎದುರಾಗುತ್ತದೆ. ಮೂರನೆಯ ಸಂಕೇತ ಸ್ವಲ್ಪ ಆಳವಾದದ್ದು. ಅದೇನೆಂದರೆ ಹಠಾತ್ತನೆ ನಿಮಗೆ ನಿಮ್ಮ ಹಳೆಯ ನೆನಪುಗಳು ನೆನಪಾಗುತ್ತಿದೆಯೇ? ಯಾರೊಂದಿಗಾದರೂ ಮಾಡಿದ ಕೆಟ್ಟ ನಡವಳಿಕೆ ಅಥವಾ ಯಾವುದೋ ಒಂದು ವಿಷಯವನ್ನು ನೀವು ತಿಳಿಯದೆ ಮಾಡಿದ್ದರೂ ಅದು ನಿಮ್ಮ ಮನಸ್ಸನ್ನು ಚುಚ್ಚುತ್ತಿದೆಯೇ? ಬಹಳಷ್ಟು ಜನ ಇದನ್ನು ಉದಾಸೀನತೆ ಅಥವಾ ಬೇಸರ ಎಂದುಕೊಳ್ಳುತ್ತಾರೆ. ಆದರೆ ನಾನು ಇದನ್ನು ಬಾಬಾ ಮಾಡುತ್ತಿರುವ ಸ್ವಚ್ಛತೆ ಎಂದು ಕರೆಯುತ್ತೇನೆ. ಬಾಬಾ ಮನೆಗೆ ಬರುವ ಮುನ್ನ ಮನೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಅವರು ನಿಮ್ಮ ಮನಸ್ಸಿನ ಕಸವನ್ನು, ನಿಮ್ಮ ಅಹಂಕಾರವನ್ನು ಮತ್ತು ಹಳೆಯ ಕಹಿ ನೆನಪುಗಳನ್ನು ಹೊರಹಾಕುತ್ತಿದ್ದಾರೆ. ಒಂದು ವೇಳೆ ನೀವು ಒಳಗಿನಿಂದ ಹಗುರವಾಗಿ ಮತ್ತು ಸ್ವಲ್ಪ ಭಾವುಕರಾಗಿ ಭಾಸವಾಗುತ್ತಿದ್ದರೆ ಬಾಬಾ ನಿಮ್ಮ ಹೃದಯವೆಂಬ ಮಂದಿರವನ್ನು ಸ್ವಚ್ಛಗೊಳಿಸುತ್ತಿದ್ದಾರೆ ಎಂದು ತಿಳಿಯಿರಿ. ಇದರಿಂದ ಅವರು ಅಲ್ಲಿ ವಾಸ ಮಾಡಬಹುದು. ನಾಲ್ಕನೆಯ ಸಂಕೇತ ಸಂಪೂರ್ಣವಾಗಿ ಅನಿರೀಕ್ಷಿತವಾದ ಸಹಾಯ. ಬಹುಶಃ ನೀವು ಯಾವುದೋ ಆರ್ಥಿಕ ಸಂಕಷ್ಟದಲ್ಲಿದ್ದೀರಿ ಅಥವಾ ಯಾವುದೇ ದಾರಿ ಕಾಣದಂತಹ ಕೆಲಸದಲ್ಲಿ ಸಿಲುಕಿ ಹಾಕಿಕೊಂಡಿದ್ದೀರಿ ಎಂದಿಟ್ಟುಕೊಳ್ಳಿ. ಅದು ಹಠಾತ್ತನೆ ಯಾರೋ ಒಬ್ಬ ವ್ಯಕ್ತಿ
ನಿಮ್ಮ ಜೀವನದಲ್ಲಿ ಬಂದು ನಿಮ್ಮ ಬಳಿ ಏನನ್ನೂ ಕೇಳದೆಯೇ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿ ಬಿಡುತ್ತಾರೆ. ಅಥವಾ ನೀವು ಎಂದಿಗೂ ನಿರೀಕ್ಷಿಸದಂತಹ ಯಾವುದೋ ಒಂದು ಹೊಸ ದಾರಿ ತೆರೆದುಕೊಳ್ಳುತ್ತದೆ. ನೆನಪಿಡಿ, ಸಾಯಿಬಾಬಾ ಯಾವಾಗಲೂ ಯಾವುದೋ ಒಂದು ಮಾಧ್ಯಮದ ಮೂಲಕವೇ ತಮ್ಮ ಭಕ್ತರನ್ನು ತಲುಪುತ್ತಾರೆ. ಒಂದು ವೇಳೆ ಅಥವಾ ಯಾವುದೇ ಚಿಕ್ಕ ಅಥವಾ ದೊಡ್ಡ ಸಹಾಯ ನಿಮಗೆ ಸಿಕ್ಕಿದ್ದರೆ ಅದು ಕೇವಲ ಮನುಷ್ಯನಲ್ಲ, ಅದು ಸ್ವತಃ ಬಾಬಾರವರೇ ಬೇರೊಬ್ಬರ ರೂಪದಲ್ಲಿ ಬಂದು ನಿಮ್ಮ ಮನೆಗೆ ಹೊಸ್ತಿಲಿಗೆ ಬಂದಿದ್ದರು ಎಂದರ್ಥ. ಇದನ್ನು ಕೇವಲ ಕಾಕತಾಳೀಯ ಎಂದು ಬಿಡುವುದು ಬಾಬಾರ ಆಶೀರ್ವಾದಕ್ಕೆ ನಾವು ಮಾಡುವ ಅಪಮಾನವಾಗುತ್ತದೆ. ಐದನೆಯ ಮತ್ತು ಅತ್ಯಂತ ಅದ್ಭುತವಾದ ಸಂಕೇತ ಎಂದರೆ ಪ್ರಕೃತಿಯು ನಿಮ್ಮ ಕಡೆಗೆ ಒಲಿಯುವುದು. ನೀವು ಗಮನಿಸಿದ್ದೀರಾ, ನಿಮ್ಮ ಮನೆಯ ಬಾಲ್ಕನಿಗೆ ಯಾವುದೋ ಹಕ್ಕಿ ಪದೇ ಪದೇ ಬರುತ್ತಿದೆಯೇ, ಅಥವಾ ಯಾವುದೋ ಮೂಕ ಪ್ರಾಣಿ ನಿಮ್ಮ ಬಾಗಿಲಿಗೆ ಬಂದು ಕುಳಿತುಕೊಳ್ಳುತ್ತಿದೆಯೇ ಮತ್ತು ನೀವು ಅದನ್ನು ನೋಡಿ ಮುಗುಳ್ನಗುತ್ತಿದ್ದೀರಾ? ಹಲವು ಬಾರಿ ಹೀಗಾಗುತ್ತದೆ. ಬಾಬಾ ಸ್ವತಃ ಯಾವುದೋ ಒಂದು ರೂಪದಲ್ಲಿ, ಅದು ಒಂದು ಸಣ್ಣ ಕಾಗೆಯಾಗಿರಬಹುದು ಅಥವಾ ದಾರಿಯಲ್ಲಿ ಹೋಗುವ ನಾಯಿಯಾಗಿರಬಹುದು, ನಿಮ್ಮ ಬಳಿ ಬಂದು ನಿಂತುಕೊಳ್ಳುತ್ತದೆ. ಬಾಬಾ ಯಾವಾಗಲೂ ಹೇಳುತ್ತಿರುತ್ತಾರೆ, ಸಬ್ ಕಾ ಮಾಲಿಕ್, ಎಲ್ಲರಿಗೂ ದೇವರೊಬ್ಬನೇ ಎಂದು ಮತ್ತು ಪ್ರತಿ ಜೀವಿಯಲ್ಲೂ ಅವರ ವಾಸವಿದೆ ಎಂದು. ಒಂದು ವೇಳೆ ನೀವು ಈ ದಿನಗಳಲ್ಲಿ ಮೂಕ ಪ್ರಾಣಿಗಳ ಪ್ರತಿ ಒಂದು ವಿಭಿನ್ನವಾದ ಕರುಣೆ ಮತ್ತು ಮಮತೆಯನ್ನು ಅನುಭವಿಸುತ್ತಿದ್ದರೆ ಬಾಬಾರ ಕೃಪೆಯ ಮಳೆ ನಿಮ್ಮ ಮನೆಯ ಮೇಲೆ ಸುರಿಯಲಿದೆ ಎಂದು ಅರ್ಥ ಮಾಡಿಕೊಳ್ಳಿ. ಈಗ ನಿಮ್ಮ ಮನಸ್ಸಿನಲ್ಲಿ ಪ್ರಶ್ನೆ ಇರಬಹುದು, ಇದೆಲ್ಲವೂ ಅನುಭವಕ್ಕೆ ಬರುತ್ತಿದೆ, ಆದರೆ ಮುಂದೆ ಏನು? ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಬಾಬಾ ಮನೆಗೆ ಬರುವಾಗ ಯಾವುದೋ ದೊಡ್ಡ ಡೋಲು ನಗಾರಿ ಬಾರಿಸಿಕೊಂಡು ಬರುವುದಿಲ್ಲ. ಅವರು ಬಂದ ತಕ್ಷಣ ಮನೆಯ ವಾತಾವರಣವೇ ಬದಲಾಗಿ ಬಿಡುತ್ತದೆ. ನಿಮಗೆ ಈ ಸಂಕೇತಗಳು ಸಿಗಲು ಪ್ರಾರಂಭಿಸಿದಾಗ ಕೇವಲ ಒಂದು ಚಿಕ್ಕ ಕೆಲಸ ಮಾಡಿ. ನಿಮ್ಮ ಮನೆಯ ಯಾವುದಾದರೂ ಒಂದು ಮೂಲೆಯಲ್ಲಿ ಒಂದು ದೀಪವನ್ನು ಹಚ್ಚಿ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಮತ್ತು ಕೇವಲ ಮುಗುಳ್ನಗುತ್ತಾ ಹೇಳಿ, ಬಾಬಾ, ನೀವು ಬಂದು ಬಿಟ್ಟಿದ್ದೀರಾ. ನನಗೆ ಗೊತ್ತು, ಇನ್ನು ಮೇಲೆ ನೀವೇ ಎಲ್ಲವನ್ನ ನಿಭಾಯಿಸಿ. ಕೇವಲ ಇಷ್ಟೇ ಶ್ರದ್ಧೆ ಅವರನ್ನು ನಿಮ್ಮ ಮನೆಯಲ್ಲಿ ಕಾಯಮ್ಮಾಗಿ ನೆಲೆಸುವಂತೆ ಮಾಡಲು ಸಾಕು. ನಾನು ನಿಮಗೇನು ಈ ಸಂಕೇತಗಳನ್ನು ಹೇಳಿಬಿಟ್ಟೆ, ಆದರೆ ಒಂದು ಮಾತು ತುಂಬ ಕಹಿಯಾಗಿದೆ, ಆದರೆ ಸತ್ಯ. ಹಲವು ಬಾರಿ ನಾವು ಈ ಸಂಕೇತಗಳನ್ನು ಅನುಭವಿಸುತ್ತೇವೆ, ಆದರೆ ನಮ್ಮದೇ ಆದ ಅನುಮಾನಗಳು ಮತ್ತು ಅಹಂಕಾರ ಬಾಬಾರ ದಾರಿಯಲ್ಲಿ ಗೋಡೆಯಾಗಿ ಬಂದು ನಿಂತುಬಿಡುತ್ತದೆ. ಯೋಚಿಸಿ ನೋಡಿ, ಬಾಬಾ ಈಗಲೇ ನಿಮ್ಮ ಮನೆ ಬಾಗಿಲನ್ನು ತಟ್ಟಿದ್ದಾರೆ, ಆದರೆ ಅವರನ್ನು ಒಳಗೆ ಬರಮಾಡಿಕೊಳ್ಳಲು ನಿಮ್ಮ ಮನಸ್ಸು ಸಿದ್ಧವಾಗಿದೆಯೇ? ನಾವು ಯಾವಾಗ ಬಾಬಾ, ನೀವು ನಿಜವಾಗಿಯೂ ಇದ್ದರೆ ನನ್ನ ಈ ಸಮಸ್ಯೆ ಇವತ್ತೇ ಯಾಕೆ ಮುಗಿಯಲಿಲ್ಲ ಎಂದು ಕೇಳುತ್ತೇವೆಯೋ, ಆಗ ನಾವು ಬಾಬಾರವರನ್ನಲ್ಲ, ಬದಲಿಗೆ ನಮ್ಮ ಕೋಪ ಮತ್ತು ಬೇಸರವನ್ನು ಒಳಗೆ ಬರಮಾಡಿಕೊಳ್ಳುತ್ತೇವೆ. ಸಂಕೇತಗಳು ಸಿಗುತ್ತಿವೆ ಎಂದರೆ ಅದರರ್ಥ ನಾಳೆ ಬೆಳಗ್ಗೆಯೇ ಎಲ್ಲವೂ ಮಂತ್ರದಂಡದಂತೆ ಬದಲಾಗಿ ಬಿಡುತ್ತದೆ ಎಂದಲ್ಲ. ಸಂಕೇತ ಸಿಗುತ್ತಿದೆ ಎಂದರೆ ಅದರರ್ಥ ಇನ್ನು ಮೇಲೆ ನೀವು ಒಂಟಿಯಲ್ಲ, ನಿಮ್ಮ ಈ ಹೋರಾಟದಲ್ಲಿ ಬಾಬಾ ಈಗ ನಿಮ್ಮ ಜೊತೆಯಾಗಿದ್ದಾರೆ ಎಂದು. ಹಾಗಾಗಿ ನಿಮ್ಮ ದೂರು ದುಮ್ಮಾನಗಳ ಮೂಟೆಯನ್ನು ಬಾಗಿಲಿನ ಹೊರಗಡೆಯೇ ಬಿಟ್ಟು ಬಿಡಿ, ಏಕೆಂದರೆ ಯಾವ ಮನೆಯಲ್ಲಿ ದೂರುಗಳು ಇರುತ್ತವೆಯೋ ಅಲ್ಲಿ ಪವಾಡಗಳು ತಡವಾಗಿ ತಲುಪುತ್ತವೆ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಈ ವಿಡಿಯೋ ಕೇವಲ ಒಂದು ಮಾಹಿತಿಯಲ್ಲ, ಬದಲಿಗೆ ಇದು ಒಂದು ಆಹ್ವಾನ. ಬಾಬಾರ ಶಕ್ತಿ ನಿಮ್ಮ ಸುತ್ತಮುತ್ತಲೇ ಸುಳಿದಾಡುತ್ತಿದೆ. ಈ ಸಂಕೇತಗಳನ್ನು ಗುರುತಿಸಿ, ಇವುಗಳನ್ನು ಗೌರವಿಸಿ ಮತ್ತು ನಿಮ್ಮ ಜೀವನದ ದಾರವನ್ನು ಅವರ ಕೈಗೆ ಒಪ್ಪಿಸಿಬಿಡಿ. ನೀವೇ ಸ್ವತಃ ನೋಡುತ್ತೀರಾ, ಮುಂಬರುವ ಕೆಲವು ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಎಂತಹ ಸಕಾರಾತ್ಮಕ ಬದಲಾವಣೆ ಬರುತ್ತದೆ ಎಂದು. ಈಗ ನಾನು ನಿಮ್ಮಿಂದ ಒಂದು ವಿಷಯ ತಿಳಿಯಲು ಬಯಸುತ್ತೇನೆ. ಈ ಸಂಕೇತಗಳಲ್ಲಿ ಯಾವುದೋ ಒಂದು ಸಂಕೇತವನ್ನಾದರೂ ನೀವು ಇತ್ತೀಚೆಗೆ ಅನುಭವಿಸಿದ್ದೀರಾ? ಅಥವಾ ನಾನು ಇಂದು ಹೇಳಿದ ಯಾವುದಾದರೂ ಬೇರೆ ಅನುಭವವನ್ನು ಬಾಬಾ ನಿಮಗೆ ನೀಡಿದ್ದಾರಾ? ನಿಮ್ಮ ಹೃದಯದ ಮಾತನ್ನು ಕಮೆಂಟ್ ಬಾಕ್ಸ್ನಲ್ಲಿ ಖಂಡಿತ ಬರೆಯಿರಿ, ಏಕೆಂದರೆ
ನಾವು ನಮ್ಮ ಸಂತೋಷ ಮತ್ತು ನಮ್ಮ ಅನುಭವಗಳನ್ನು ಹಂಚಿಕೊಂಡಾಗ ಬಾಬಾರ ಕೃಪೆ ಇನ್ನೂ ವೇಗವಾಗಿ ಹರಡುತ್ತದೆ. ಕೊನೆಯಲ್ಲಿ ಇಷ್ಟೇ ಹೇಳುತ್ತೇನೆ, ಈ ಸಂಕೇತಗಳನ್ನು ಯಾವುದೇ ಪುಸ್ತಕ ಅಥವಾ ಕಥೆಯಂತೆ ನೋಡಬೇಡಿ. ಇದು ಬಾಬಾ ನಿಮ್ಮೊಂದಿಗೆ ಮಾತನಾಡುವ ಭಾಷೆಯಾಗಿದೆ. ಯಾವಾಗ ನೀವು ಇಡೀ ಪ್ರಪಂಚದಿಂದ ಸುಸ್ತಾಗಿ ಸೋಲನ್ನೊಪ್ಪಿಕೊಳ್ಳುತ್ತೀರೋ ಆಗ ಅವರು ಹೀಗೆ ಮಾತನಾಡುತ್ತಾರೆ. ಇವತ್ತಿನ ಈ ಮಾತುಗಳನ್ನು ಕೇಳಿ ನಿಮ್ಮ ಮನಸ್ಸಿನ ಒಂದು ಮೂಲೆಯಾದರೂ ಹಗುರವಾಗಿದ್ದರೆ ನಾನು ಇಲ್ಲಿ ನಿಮ್ಮನ್ನು ಭೇಟಿಯಾಗಿದ್ದು ಸಾರ್ಥಕವಾಯಿತು ಎಂದು ಭಾವಿಸುತ್ತೇನೆ. ಕೆಲವೊಮ್ಮೆ ನಾವು ಉತ್ತರಗಳನ್ನು ಹುಡುಕುತ್ತಾ ತುಂಬ ದೂರ ಹೊರಟು ಬಿಡುತ್ತೇವೆ, ಆದರೆ ಬಾಬಾ ನಮ್ಮ ಹಿಂಭಾಗದಲ್ಲೇ ನಿಂತಿರುತ್ತಾರೆ, ನಮ್ಮ ಪ್ರತಿ ಹೆಜ್ಜೆಯಲ್ಲೂ. ಈಗ ನೀವು ನಿಮ್ಮ ಫೋನ್ ಅಥವಾ ಸ್ಕ್ರೀನ್ ಆಫ್ ಮಾಡಿದಾಗ ಕೇವಲ ಒಂದು ಕ್ಷಣ ನಿಮ್ಮ ಕಣ್ಣುಗಳನ್ನು ಮುಚ್ಚಿ ಅವರು ನಿಮ್ಮ ಜೊತೆಯಲ್ಲೇ ಇದ್ದಾರೆ ಎಂದು ಅನುಭವಿಸಿ ನೋಡಿ.